ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನಾನು ಎಷ್ಟು ಖುಷಿಯಾಗಿದ್ದೀನಿ. ಸೊ ಸುತ್ತ ನೀವು ನೋಡ್ಬೋದು ಎಷ್ಟು ಗ್ರೀನರಿ ಇದೆ. ಸೊ ಇಷ್ಟು ಗ್ರೀನರಿ ನಮ್ಮ ಸಿಟಿಯಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ. ಹೌದು, ನಾನಿವತ್ತು ನಮ್ಮ ಹಳ್ಳಿಗೆ ಬಂದಿದ್ದೀನಿ, ನಮ್ಮ ಡ್ಯಾಡಿ ಊರು. ಸೊ ರಾವಂದೂರು ಇದಿರೋದು ಬಂದ್ಬಿಟ್ಟು ಪಿರಿಯಾಪಟ್ಟಣ ತಾಲೂಕಲ್ಲಿ. ಸೊ ನೆನೆ ತಾನೇ ಬಂದಿದ್ದೆ. ನಾನು ಅನ್ಕೊಂಡೆ ನಾನು ನಿಮಗೆ ನಮ್ಮ ಹಳ್ಳಿನ ಇವತ್ತು ತೋರಿಸೋಣ ಅಂತ. ಸೊ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಅಗ್ರಿಕಲ್ಚರಲ್ಲೇ ಇರೋದು. ಮತ್ತೆ ನಮ್ದು ದಿನಸಿ ಅಂಗಡಿ ಸಹ ಇದೆ ಇಬ್ರುದುನುವೆ. ಹೊಲದಲ್ಲಿ ತರಕಾರಿಗಳು ಬೆಳೆದಿರೋ ಜೊತೆಗೆ ಮನೆ ಮುಂದೆನೂ ತುಂಬಾ ಜಾಗ ಇರೋದ್ರಿಂದ ಸೊ ಆಲ್ಮೋಸ್ಟ್ ಎಲ್ಲ ಹೂಗಳು ಹಣ್ಣುಗಳು ಎಲ್ಲಾನು ಇಲ್ಲಿ ಬೆಳೆದಿದ್ದಾರೆ. ಸೊ ಯಾವ್ಯಾವ ಹೂ ಇದೆ, ಯಾವ್ಯಾವ ಹಣ್ಣುಗಳು ಬೆಳೆದಿದ್ದಾರೆ, ತರಕಾರಿ ಬೆಳೆದಿದ್ದಾರೆ ಎಲ್ಲಾನು ನಾನು ನಿಮ್ಗೆ ಇವತ್ತು ತೋರಿಸ್ಬೇಕಂತ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಯಾವಾಗ ನಾವು ಇಲ್ಲೇ ನ್ಯಾಚುರಲ್ ಆಗಿ ಬೆಳೆದು ಅದನ್ನ ತಿಂತೀವಲ್ವಾ, ಅದ್ರ ಟೇಸ್ಟೇ ಬೇರೆ ಲೆವೆಲ್ಲು. ನಾವು ಅಂಗಡಿಯಲ್ಲಿ ತಗೊಂಡು ತಿನ್ನೋದಕ್ಕಿಂತ ಇಲ್ಲೇ ಕಿತ್ತು ಇಲ್ಲೇ ತಿಂದರೆ ಸಕ್ಕದಾಗಿರುತ್ತೆ ಟೇಸ್ಟು. ಈಗ ನಿಮಗೆ ಕಿತ್ತು ತಿನ್ನೋಕ್ಕಾಗುತ್ತಾ ಇಲ್ವಾ? ನಾನು ಇವಾಗ ಇಲ್ಲಿ ಏನೇನು ಹಣ್ಣು ಸಿಗುತ್ತೆ ಎಲ್ಲ ಕಿತ್ತು ತಿಂದು ಟೇಸ್ಟ್ ಹೇಗಿದೆ ಅಂತಲೂ ತೋರಿಸ್ತೀನಿ. ಸೊ ಬನ್ನಿ. ಸೊ ಇವಾಗ ಮನೆ ಮುಂದೆ ಇರೋ ಚಿಕ್ಕ ಗಾರ್ಡನ್ ಒಳಗಡೆ ಬಂದಿದ್ದೀನಿ. ಮೊದಲಿಗೆ ನಾನು ಹೂವುಗಳನ್ನ ತೋರ್ಸೋಣ ಅಂತ ಇದ್ದೀನಿ. ಸೊ ಬೇಗ ಬನ್ನಿ. ಓ ಶಶಿಯಮ್ಮ, ಹೂವು ಕೀಳ್ತಾ ಇದ್ದೀರಾ? ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಹೇಳಿ. ಇದು ಶಶಿಯಮ್ಮ, ನಮ್ ದೊಡ್ಡಮ್ಮ. ಇವರು ಹೂವು ಕೀಳ್ತಾ ಇದ್ದಾರೆ. ಯಾವ ಹೂವು ಶಶಿಯಮ್ಮ ಇದು? ಹೆಲ್ಪ್ ಮಾಡ್ಲಾ? ಒಂದೆರಡು ಕೀಳ್ತೀನಿ. ಒಳ್ಳೆ ದೊಡ್ಡದಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಒಂದು ಎಷ್ಟು ನೀವೇ ಕಟ್ತೀರಾ ಇವಾಗ ದಿನ? ಕಿತ್ತಿ ದೇವರಿಗೆಲ್ಲ ಮುಟ್ಸಕ್ಕೆ ನಾವೇ ಕಟ್ತೀವಿ. ಇನ್ನೇನೇನ್ ಹೂವ ಬೆಳೆಸಿದೀರಾ? ಕನಕಾಂಬರ ಹೂವ ಇದೆ. ಇದು ಇದು ದಾಸವಾಳ. ಹೌದಾ? ಒಂದು ದೊಡ್ಡದಾಗಿ ಬರುತ್ತಾ? ಸ್ವಲ್ಪ ತುಂಬಾ ದೊಡ್ಡದಿಲ್ಲ, ಸ್ವಲ್ಪ ಮೀಡಿಯಂ. ಓ, ಇಷ್ಟು ಬರುತ್ತಾ? ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸಿಂಗಲ್ ಎಳೆ ಅಲ್ಲ ಇದು, ಸಖತ್ ಎಳೆ ಇದೆ, ಚೆನ್ನಾಗಿದೆ. ಇದು ಬಿದೋಗಿತ್ತು, ಬಟ್ ಆ ತರ ತುಂಬಾ ಇದೆ ಅಲ್ವಾ ಶಶಿಯಮ್ಮ? ತುಂಬಾ ಇದೆ. ಆಯ್ತು, ನೀವು ಕಂಟಿನ್ಯೂ ಮಾಡಿ, ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಅದ್ರಲ್ಲಿ ಹೂವು ಕಟ್ ನಂಗೆ ಕೊಡ್ತೀರಾ? ಓಕೆ. ನೆಕ್ಸ್ಟ್ ಅದೇ ಇದು ಹೇಳಿದ್ರಲ್ವಾ, ಎಷ್ಟು ದೊಡ್ಡ ಮರ ಇದೆ ನೋಡಿ. ಇದ್ರಲ್ಲೂ ಎಲ್ಲ ಮೊಕ್ಕಚ್ಚಿದೆ ಮೇಲೆ. ಸೊ ದೇವ್ರಿಗೆಲ್ಲ ಇದೇ ಯೂಸ್ ಮಾಡ್ತಾರಂತೆ. ನೆಕ್ಸ್ಟು ದೊಡ್ಡದಾಗಿ ಇದೆ. ಓಕೆ, ಮಲ್ಲಿಗೆ ಅನ್ಸುತ್ತೆ ಇದು. ಸೊ ಇವಾಗ ನೆಕ್ಸ್ಟು ಪಿಂಕು ಪರ್ಪಲ್ ಕಲರು ಒಂದು ಕೀಳ್ತೀನಿ. ಮಮ್ಮಿ ನೋಡಿ, ನನ್ಗೆ ಗೊತ್ತಿಲ್ಲ ಇದು ಹೆಸರು. ಪೇಪರ್ ಹೂವು ಅಂತ ಹೇಳ್ತಾರೆ ಅನ್ಸುತ್ತೆ. ಇದ್ರಲ್ಲಿ ಎಷ್ಟೊಂದು ಕಲರ್ಸ್ ಬರುತ್ತೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಇದೊಂದು ಹೂವು, ಇದನ್ನು ಜಾಸ್ತಿ ಬಿಟ್ಟಿದೆ. ಅದಾದ್ಮೇಲಿಂದ ಈ ಕಡೆ ನೀವು ನೋಡ್ಬೋದು ಇನ್ನ ಎಷ್ಟೊಂದು ಇವಾಗ ತಾನೇ ಪಪಾಯ ಗಿಡಗಳು ಹಾಕಿದ್ದಾರೆ. ಮತ್ತೆ ನಿಂಬೆ ಹಣ್ಣು ಸಹ ಇದೆ. ಬನ್ನಿ ನಿಂಬೆ ಹಣ್ಣು ತೋರಿಸ್ತೀನಿ. ಇಲ್ಲಿ ನೋಡಿ, ಇವಾಗ ಕಚ್ಚಿದೆ ನಿಂಬೆ ಹಣ್ಣು. ಇನ್ನೂ ದಪ್ಪ ಆದ್ಮೇಲೆ ಒಂದ್ ಮರ, 2 ಮರ, ಒಂದು 10 ಮರ ಹಾಕಿದ್ದಾರೆ ಉದ್ದಕ್ಕೂ ನಿಂಬೆ ಹಣ್ಣುನುವೆ. ಅದಾದ್ಮೇಲೆ ಹಿರಳಿಕಾಯಿ. ವಾವ್, ಹಿರಳಿಕಾಯಿ ಇವಾಗೂ ಕೀಳಕ್ಕಾಗ್ತಾ ಇಲ್ಲ. ನಾನು ಬಂದಿರೋ ಟೈಮಲ್ಲಿ ನೋಡಿ ಎಲ್ಲ ಕಚ್ಚಿದೆ, ಬಟ್ ಕಿತ್ತಿ ತಿನ್ನಕ್ಕಾಗ್ತಾ ಇಲ್ಲ. ಹಿರಳಿಕಾಯಿ ಉಪ್ಪಿನಕಾಯಿಯೂ ಹಾಕ್ಬೋದು. ಅಲ್ಲೂ ಒಂದು ಹಿರಳಿಕಾಯಿ ಮರ ಇದೆ. ಮತ್ತೆ ಇದನ್ನ ಕಟ್ ಮಾಡಿ ಜ್ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನನ್ನ ಫೇವ್ರೇಟ್. ಒಂದು ಸ್ವಲ್ಪ ಸಕ್ಕರೆ, ಜೀರಿಗೆ ಪುಡಿ, ಉಪ್ಪು ಮತ್ತೆ ಪೆಪ್ಪರ್ ಪೌಡರು ಹಾಕ್ಬಿಟ್ಟು, ನೀರು ಹಾಕ್ಬಿಟ್ಟು ಈ ರಸನ ಹಾಕೊಂಡ್ರೆ ಕಹಿ ಏನಿರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಒನ್ ಆಫ್ ಮೈ ಫೇವ್ರೆಟ್ ಜ್ಯೂಸಸ್, ಹೆಲ್ದಿನೂ ಕೂಡ ಅದು. ಸೊ ಇಲ್ಲೇ ಫ್ರೆಶ್ ಆಗಿ ಕಿತ್ತಿ ಕುಡ್ದಿದ್ರೆ ಚೆನ್ನಾಗಿರೋದು. ಈಗ ಯಾವುದು ಕೀಳೋ ಥರ ಇಲ್ಲ ಅನ್ಕೊಂತೀನಿ. ಸೊ ಇದೆಲ್ಲ ಪಪಾಯ. ಒಂದು ಪಪಾಯ ಕಚ್ಚಿಲ್ಲ ಇನ್ನ. ಇದನ್ನು ಯಾವ್ದಪ್ಪ ಅದು, ಇದನ್ನು ಹಿರಳಿಕಾಯಿ ಮರನೇ. ಅದೆಲ್ಲ ಡ್ರಮ್ ಸ್ಟಿಕ್. ಇದು ಯಾವ್ದಪ್ಪ? ಅದು ಹಿರಳಿಕಾಯಿ. ಅಲ್ಲೆಲ್ಲ ಡ್ರಮ್ ಸ್ಟಿಕ್ ಗಿಡಗಳಿದೆಲ್ಲ.
ಇದೆಲ್ಲ ನೋಡಿ ಇದು ಸೊ ಅದು ಬಿಟ್ರೆ ಇದು ನುಗ್ಗೆಕಾಯಿ ಮರ, ನುಗ್ಗೆಕಾಯಿ ಸೊಪ್ಪು ಇದನ್ನು ಸಹ ತುಂಬಾ ಹೆಲ್ದಿ. ಬಟ್ ಕಿತ್ಬಿಟ್ಟು ನಾವು ಕೆಳಗೆಲ್ಲ ಹಾಕಿದ್ರೆ ಕಹಿ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಪೇಪರಲ್ಲಿ ಇಲ್ಲ ಚಾಪೆ ಮೇಲೆ ಹಾಸಿ ಬಿಡಿಸಿ ಸೊಪ್ಪು ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಇದನ್ನು ನಮ್ಗೆ ಶಶ್ಯಮ್ಮಂಗೆ ಕೇಳ್ತೀನಿ ಅದ್ರಲ್ಲಿ ಸಾಂಬಾರು ಮಾಡ್ಕೊಡಕ್ಕೆ, ನೋಡೋಣ ರಾತ್ರಿಗೆ ಮಾಡಿದ್ರೆ. ಅದ್ರ ಜೊತೆ ಉಪ್ಸಾರು ಖಾರ ಮುದ್ದೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಕಡೆ ಇಷ್ಟೇ, ಇನ್ನು ಆ ಸೈಡು ಇದೆ, ಅಲ್ಲೂ ಇನ್ನೂ ಹೂವಿನ ಗಿಡಗಳು ಇದೆ ಮತ್ತೆ ಫ್ರೂಟ್ಸ್ದು ಇದೆ. ಮೇಯ್ನ್ ಆಗಿ ಇಲ್ಲೆಲ್ಲ ತೋರಿಸ್ದೆ, ಬಟ್ ಒಂದು ಫ್ರೂಟ್ ತಿನ್ನಕ್ ಸಿಕ್ಕಿಲ್ಲ. ಕಾಯ್ತಾ ಇದ್ದೀನಿ ಯಾವ ಮರದಲ್ಲಿ ಇದೆ ಫ್ರೂಟ್ ತಿನ್ನಕ್ಕೆ ಅಂತ. ಸೊ ಬನ್ನಿ ತೋರಿಸ್ತೀನಿ. ಈಗ ನಾನು ನಮ್ಮ ತೋಟದಲ್ಲಿ ತೋರಿಸ್ತಾ ಇರೋದು ದಾಳಿಂಬೆ, ಪ್ರೊಮೋಗ್ರಾನೇಟ್ ಎಲ್ಲ ನೋಡಿ ಮೊಗ್ಗು ಕಚ್ಚಿದೆ. ಬಟ್ ಒಂದೇ ಒಂದು ದೊಡ್ಡದಿದೆ ನಿಮಗೆ ತೋರಿಸೋದಕ್ಕೆ. ಇದನ್ನ ನಾನು ಕೀಳಲ್ಲ, ಇದೇನು ಹುಳಿ ಇರೋ ಥರ ಸ್ವೀಟ್ ಅಲ್ಲ, ನನ್ನ ಫೇವ್ರೇಟು ಅಲ್ಲ. ಮತ್ತೆ ಇದು ಇನ್ನೂ ಬಿಟ್ಟರೆ ಇನ್ನೂ ತುಂಬ ದಪ್ಪ ಆಗುತ್ತೆ, ಆವಾಗ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಅದನ್ನ ಕೀಳೋದು ಬೇಡ, ಏನು ಕಿತ್ತು ತಿನ್ಬೋದು ಆ ಥರದ್ದು ನಾನು ಹುಡುಕ್ತಾ ಇದ್ದೀನಿ, ಅವಾಗಿಂದ ಸಿಕ್ಕಿಲ್ಲ. ಸೊ ನೋಡೋಣ ಮುಂದೆ ಏನಾದರೂ ಸಿಗುತ್ತಾ. ವಾಪಸ್ ನೋಡಿ ಖಾಲಿ ಮರ, ಮಾವಿನ ಮರ, ಬಾದಾಮಿ ಇದು ಒಂದೇ ಒಂದು ಹಾಕಿದ್ದಾರೆ. ಇದ್ರಲ್ಲೂ ಟೇಸ್ಟ್ ತುಂಬ ಚೆನ್ನಾಗಿತ್ತು, ಊರಿಗೆ ಕಳಿಸ್ಕೊಟ್ಟಿದ್ರು, ತಿಂದಿದೆ. ಬಟ್ ಇವಾಗ ಸೀಸನ್ ಮುಗ್ದಿರೋದ್ರಿಂದ ಯಾವುದು ಹಚ್ಚಿಲ್ಲ, ಮುಗ್ದಿದೆ ಇದ್ರದ್ದು. ನೆಕ್ಸ್ಟು ನೆಲ್ಲಿಕಾಯಿ ಇದೆ. ಶಶ್ಯಮ್ಮ ಹೇಳಿದ್ರು ನೆಲ್ಲಿಕಾಯಿ ಮರ ಇದೆ, ನೆಲ್ಲಿಕಾಯಿ ಬಿಟ್ಟಿದ್ದೀನಿ ನನಗೆ ತಿನ್ನಕ್ಕೋಸ್ಕರ ಅಂತ. ಬನ್ನಿ ನೋಡೋಣ. ಇದೇನಾ? ಓಕೆ, ಸಿಕ್ತು, ನೆಲ್ಲಿಕಾಯಿ ಮರ ಸಿಕ್ತು. ಇಲ್ಲಿ ನೋಡಿ ಎಷ್ಟೊಂದು ಕಚ್ಚಿದೆ. ಆಹಾ, ಕಿತ್ಕೊಂಡು ತಿಂದ್ರೆ. ಸೊ ಕಿತ್ತಿದ್ದೀನಿ, ಮೌತ್ ವಾಟರಿಂಗ್ ಆಗ್ತದೆ, ಉಪ್ಪಿಲ್ಲ ಬಟ್ ಸ್ಟಿಲ್ ಸಕ್ಕತ್ತಾಗಿದೆ. ಯಾವುದಾದ್ರೂ ಹುಳಿ ಆಗಿದ್ರೆ ನನಗೆ ಸೂಪರ್ ಆಗಿ ಇಷ್ಟ. ಇಲ್ಲೂ ಬಿಟ್ಟಿದೆ, ಕಿತ್ತಿಲ್ಲ. ಶಶ್ಯಮ್ಮ ನಂಗೋಸ್ಕರನೇ ಬಿಟ್ಟಿದ್ದೀನಿ ಅಂತ ಹೇಳಿದ್ರು, ಬರ್ತಾ ಇದ್ದೀನಿ ನನ್ನ ಮಗ. ಸೊ ಅದಕ್ಕೆ ಅಟ್ಯಾಚ್ ಆದಂಗೆ ನೋಡಿ. ವಿಳ್ಳೆದೆಲೆನೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ವಿಳ್ಳೆದೆಲೆ ಆಹಾ ಗಮ್ ಅಂತ ಇದೆ. ತುಂಬ ವಿಳ್ಳೆದೆಲೆನೂ ಚಿಕ್ಕ ಚಿಕ್ಕದು ಹಾಕಿದ್ರಂತೆ, ಅದು ಎಲ್ಲನೂ ಬೆಳೆದು ತುಂಬ ಜಾಸ್ತಿ ಆಗಿದೆ. ಏನು ಮಾರಲ್ಲ, ಹಾಗೆ ಬಿಟ್ಟಿದ್ದಾರೆ. ಬಟ್ ನೋಡಿ ನೀವು, ಎಲೆಗಳೆಲ್ಲ ಎಷ್ಟು ದೊಡ್ಡದಾಗಿದೆ, ಎಳೆಯದಾಗಿದೆ, ಬಲ್ತಿರೋದು ಇದೆ. ಆ ಕಡೆ ಸೈಡು ತುಂಬಾ ಇದೆ. ಏನಿದು ಕುಂಬಳಕಾಯ, ತೊಡೆಗೆ. ಸೊ ಅದಾದ್ಮೇಲೆ ಇಲ್ಲಿ ನೋಡಿ ಬಳ್ಳಿ ಹಬ್ಬಿಸ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ತೊಂಡೆಕಾಯಿ, ನೀವು ನೋಡ್ಬೋದು. ಆಹಾ, ನಿಮಗೆ ತೋರ್ಸಕ್ಕೆ ಅಂತಾನೆ ದೇವರು ಒಂದೇ ಒಂದು ತೊಂಡೆಕಾಯಿ ಬಿಡಿಸಿದಾರೆ ಅನ್ಸುತ್ತೆ. ಎಷ್ಟು ದಪ್ಪ ಇದೆ ತೊಂಡೆಕಾಯಿ. ಇಲ್ಲೊಂದು ಚಿಕ್ಕದಾಗಿದೆ. ಓಕೆ, ಜಾಸ್ತಿ ಬಿಟ್ರೆ ಫ್ರೆಶ್ ಆಗಿ ಕಿತ್ತಿ ತೊಂಡೆಕಾಯಿ ಪಲ್ಯ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಈಗ ಸದ್ಯಕ್ಕೆ ಇಷ್ಟೇ ಬಿಟ್ಟಿರೋದು, ಇದು ತೊಂಡೆಕಾಯಿ ಮರ. ಇದು ಬಿಟ್ರೆ ನಾನು ಇನ್ನೊಂದು ಮರ ನಿಮ್ಗೆಲ್ಲ ತೋರ್ಸೋದ್ರ ಜೊತೆಗೆ ತಿನ್ನೋಕ್ಕೋಸ್ಕರ ಕಾಯ್ತಾ ಇರೋದು ಸೀಬೆಕಾಯಿ ಮರ. ಸೊ ಬನ್ನಿ, ಸೀಬೆಕಾಯಿ ಮರದಲ್ಲಿ ಸೀಬೆಕಾಯಿ ಇದೆಯಾ ಇಲ್ವಾ ನೋಡೋಣ, ಅಂದ್ರೆ ತಿನ್ನೋ ತರದ್ದು. ಎಸ್, ಸೊ ಇದು ಬಂದು ಸೀಬೆಕಾಯಿ ಮರ. ಎಷ್ಟೊಂದು ಕಾಯಿಗಳು ಕಚ್ಚಿದೆ ನೋಡಿ. ಇನ್ನ ಚಿಕ್ಕದು, ಮೇ ಬಿ ಇನ್ನ ಸೀಸನ್ ಎಷ್ಟೊಂದು ಕಡೆ ಸಿಗ್ತಾ ಇದೆ, ಸೀಸನ್ ಇದೆಯಾ ಇಲ್ವಾ. ಈ ಮರದ ಕಾಯಿ ಕಚ್ಚಿದೆ, ಬಟ್ ನನಗೆ ತಿನ್ನಕ್ ಬೇಕು, ಇದನ್ನ ತಿನ್ನಕ್ಕಾಗಲ್ಲ. ಸೊ ಯಾವ್ದಾದ್ರು ದಪ್ಪದಿದೆಯಾ ಅಂತ ಹುಡುಕ್ತೀನಿ. ಬೈ ಗಾಡ್ ಗ್ರೇಸ್, ಗಾಡ್ ಬ್ಲೆಸ್ಸಿಂಗ್ಸ್ ಇದ್ರೆ ನೋಡೋಣ ಒಂದೇ ಒಂದು ಸಿಗುತ್ತಾ ಅಂತ. ಎಸ್, ಇಲ್ಲಿ ನೋಡಿ ಸಿಕ್ತು. ನಾನು ಅಣ್ಸಿರೋದಲ್ಲ, ಇವಾಗ ಕೀಳ್ತಾ ಇದ್ದೀನಿ. ಹಣ್ಣಾಗಿದೆ, ಸೀರಿಯಸ್ಲಿ ಹಣ್ಣಾಗಿದೆ. ಒಂದೇ ಒಂದು ಸಿಕ್ಕಿದ್ದು, ಟೇಸ್ಟ್ ಮಾಡೋಣ. ಹಣ್ಣು ಇನ್ನ ಕಾಯ್ದಿದ್ರು ಚೆನ್ನಾಗಿರ್ತೈತೆ, ನಂಗೆ ಕಾಯಿ ಇಷ್ಟ. ಬಟ್ ಓಕೆ, ಸಖತ್ ಸ್ವೀಟ್ ಆಗಿದೆ, ಸೂಪರ್ ಆಗಿದೆ ಟೇಸ್ಟು. ಲಕ್ಕಿಲಿ ನೀವು ನೋಡ್ಬೋದು, ಸುತ್ತ ಪುಟಾಣಿ ಗ್ರೀನ್ ಇದೆ. ಇದೊಂದೇ ದೊಡ್ಡದು ನನಗೋಸ್ಕರ ಉಳ್ದಿತ್ತೇನೋ, ಸಿಕ್ಕಿದೆ ನನಗೆ. ಸೊ ಇವಾಗ ಎಲ್ಲ ಗಿಡಗಳನ್ನ ತೋರ್ಸಾಯ್ತು. ಇನ್ನ ತೆಂಗಿನ ಮರನೂ ಇದೆ, ಅಂದ್ರೆ ಬರೀ ಎಳ್ನೀರಿಗೋಸ್ಕರನೇ ಬೆಳೆದಿರೋದು. ಆರೆಂಜ್ ಕಲರ್ ಎಳ್ನೀರು ಬರುತ್ತೆ, ಅದು ಕಾಯಿ ಆಗೋದಿಲ್ಲ, ಬರೀ ಎಳ್ನೀರು ಕುಡಿಯೋಕ್ಕೋಸ್ಕರ. ಅಲ್ಲಿ ಆ ಕಡೆ ಲಾಸ್ಟ್ ಅಲ್ಲಿ ಇದೆ, ಅದನ್ನ ಸಹ ಎಂಡಿಂಗ್ ಅಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸೂರ್ಯಪ್ಪ ಬಂದ್ಬಿಟ್ಟು ಇದೆಲ್ಲ ಗಿಡಗಳನ್ನ
ತೋಟಕ್ಕೆ ಹಾಕಕ್ಕಂತ ತೆಗ್ದು ಆಲ್ರೆಡಿ ಇಟ್ಟಿದ್ದಾರೆ. ಸೊ ಅವ್ರ ಹತ್ರ ಹೇಳ್ಸ್ಕೊಂಡಿದ್ದೀನಿ ಯಾವ್ಯಾವ ಗಿಡಗಳು ಇದು ಅಂತ. ಸೊ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಮೊದಲನೇದಾಗಿ ಮೇನ್ ಆಗಿ ಬಂದ್ಬಿಟ್ಟು ಇದಂತೆ, ಇದು ನಟ್ಸ್ದು, ಇದು ಮೆಕೊಡೋಮಿಯೋ ಅಂತೆ, ಮೆಕೊಡೋಮಿಯೋ ನೆಟ್ಸ್ ಅಂತ. ಸೊ ಅದು ಬಂದು ತುಂಬಾನೇ ಕಾಸ್ಟ್ಲಿ, ಇಂಡಿಯಾದಲ್ಲಿ ಜಾಸ್ತಿ ಪ್ರೊಡಕ್ಷನ್ ಇಲ್ಲ. ಸೊ ಇದು ಬಂದು 100 ಗ್ರಾಮ್ಸ್ಗೆ 400 ರುಪೀಸ್ ತನಕ ಮಾರ್ತಾರೆ. ಸೊ ಕೆಜಿ 4,000 ರೂಪಾಯಿ ಇದು. ಸೊ ಹೆಂಗೆ ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ ಅದೇ ತರ ಇದು ಒಂದು ಡ್ರೈ ಫ್ರೂಟ್. ನೀವು ಗೂಗಲ್ ಅಲ್ಲಿ ಹುಡುಕ್ಬೋದು ಮೆಕೊಡೋಮಿಯೋ ಅಂತ. ಸೊ ಇದನ್ನ ಒಂದು ಗಿಡ ನೆಡೋಣ ಅಂತ ಸೂರ್ಯಪ್ಪ ತಂದಿಟ್ಟಿದ್ದಾರೆ ಇದನ್ನ. ಅದ್ರ ಜೊತೆಗೆ ಬೇರೆದೆಲ್ಲ ಮಾಮೂಲಿ, ಇಲ್ಲಿ ನಿಂಬೆ ಹಣ್ಣು ಇಟ್ಟಿದ್ದಾರೆ, ಮತ್ತೆ ಅದೆಲ್ಲ ಅದು ಅಡಿಕೆ ಗಿಡ, ನಿಂಬೆ ಹಣ್ಣು ಗಿಡಗಳಿಟ್ಟಿದ್ದಾರೆ, ಮತ್ತೆ ಅಡಿಕೆ ಗಿಡ ಇಟ್ಟಿದ್ದಾರೆ, ಸೀಬೆಕಾಯಿದೂ ಇಟ್ಟಿದ್ದಾರೆ, ಮತ್ತೆ ಇದು ನೆರಳಿಗೆ ಏನಂತಾರೆ ಈ ಗಿಡ, ಬಾದಾಮಿ ಗಿಡ, ಕಾಡ್ ಬಾದಾಮಿ ಗಿಡನೂ ಇಟ್ಟಿದ್ದಾರೆ. ಮತ್ತೆ ಇದು ಕಾಡ್ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಗಿಡ ಇಟ್ಟಿದ್ದಾರೆ. ಇದೆಲ್ಲಾನು ತೋಟಕ್ಕೆ ಹಾಕಕ್ಕೋಸ್ಕರ ರೆಡಿ ಮಾಡಿ ಇಟ್ಟಿದ್ದಾರೆ. ಇದೊಂದು ಸ್ವಲ್ಪ ದೊಡ್ಡದಾಗಿದೆ. ಮತ್ತೆ ಇದೆಲ್ಲ ತೆಂಗಿನ ಗಿಡಗಳು, ಇದನ್ನೆಲ್ಲ ಇನ್ನ ತೋಟಕ್ಕೆ ಹಾಕ್ಸಿಲ್ಲ. ಸೊ ಹಾಕಕ್ಕೋಸ್ಕರ ಇಷ್ಟನ್ನು ತಂದು ಇಟ್ಟಿದ್ದಾರೆ ಆಲ್ರೆಡಿ. ಸೊ ಅದು ಫಲ ಕೊಡೋದು, ಮೆಕೊಡೋಮಿಯೋ ಗಿಡ ಫಲ ಕೊಡೋದು 5 ರಿಂದ 6 ವರ್ಷ ಆಗ್ಬೋದಂತೆ. ಸೊ 6 ವರ್ಷ ತನಕ ನಾನು 100% ವ್ಲಾಗ್ ಮಾಡ್ತಾ ಇರ್ತೀನಿ. ಅದು ಗಿಡದಲ್ಲಿ ಏನಾದ್ರೂ ಫ್ರೂಟ್ ಬಿಟ್ರೆ ಫಸ್ಟ್ ನನಗೆ ಕರೀರಿ ಅಂತ ಹೇಳ್ತೀನಿ. ಅವಾಗ ನಾನು ವಾಪಸ್ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅಣ್ಣ ಎಳ್ನೀರು ಹೊಡ್ಕೊಡ್ತೀರಾ ಒಂದು? ಅಣ್ಣ ಎಳ್ನೀರ್ನ ಹೊಡ್ಕೊಡ್ತೀನಂತ ಹೇಳಿದ್ದಾರೆ. ಮೊಚ್ಚ ತಗೊಂಡು ರೆಡಿ ಆಗಿದ್ದಾರೆ. ನಾನು ಕೀಳಕ್ ರೆಡಿ ಆಗಿದ್ದೀನಿ. ಸೊ ತುಂಬಾ ಮರಗಳಿದೆ, ಇದು ರೆಡಿ ಆಗಿದೆ ಕುಡಿಯಕ್ಕೆ ಅಂತ ಹೇಳಿದ್ರಣ್ಣ. ಸೊ ಅದಕ್ಕೆ ನಾನೇ ಕೀಳ್ತಾ ಇದ್ದೀನಿ. ಈಸಿ ಇದು ಅಂತ ಅನ್ಕೊಂಡೆ. ಮಮ್ಮಿ ಹಿಂಗೇನ ಕೀಳದಣ್ಣ? ಇದ್ರಲ್ಲ ಹಿಂಗ್ ಕೀಳ್ಬೋದಾ? ಹಾಗೆ ಎಳಿರಿ, ಅದನ್ನ ಕೆಳಗಡೆ ಎಳಿ ಮಮ್ಮಿ. ಈಸಿನೇ, ಬಟ್ ಟೆಕ್ನಿಕ್ ಗೊತ್ತಿರ್ಬೇಕಷ್ಟೇ. ಸೊ ಇದು ಬಂದ್ಬಿಟ್ಟು ಆರೆಂಜ್ ಎಳ್ನೀರು, ತುಂಬಾ ರುಚಿಯಾಗಿರುತ್ತೆ. ನಾನು ಮುಂಚೆನೂ ಬಂದಾಗ ಯಾವಾಗೂ ಕುಡಿತಾ ಇರ್ತೀನಿ. ಇದು ಕೈಗೆ ಎಟ್ಕ ತರನೇ, ಇದು ಬರೀ ಎಳ್ನೀರ್ಗೆ ಅಂತಾನೆ ಮಾಡಿರೋ ಮರ. ಸೊ ಕೈಯಲ್ಲೇ ಕಿತ್ತಿ ತಿನ್ಬೋದು. ಅಣ್ಣ ಬನ್ನಿ, ಹಾಯ್ ಹೇಳಿ ಅಲ್ಲಿ. ಹೆಂಗ್ ಕೊಚ್ತಾರ ನೋಡಿ. ಅಷ್ಟೇ, 1 2 3 4 ರೆಡಿ. ಅಣ್ಣ ನಾಚ್ಕೋತಾವ್ರೆ ವಿಡಿಯೋಲ್ ಬರಕ್ಕೆ. ರೆಡಿ, ಫುಲ್ಲು ನೀರಿದೆ. ಸ್ಟ್ರಾ ಎಲ್ಲ ಸಿಕ್ಕಲ್ಲ, ಹಿಂಗೆ ಕುಡಿದ್ರೇನೆ ರುಚಿನೂ ಜಾಸ್ತಿ. ಆದ್ರೆ ಒಂಚೂರು ಲಿಪ್ಸ್ಟಿಕ್ ಎಲ್ಲ ಹೊಟ್ಟೋಗುತ್ತೆ ಅಷ್ಟೇ. ಸಕ್ಕದ ಇದೆ, ನೀರು ಜಾಸ್ತಿ ಇದೆ. ಸೀರೆ ಕರೆ ಆದ್ರೆ ಹೋಗಲ್ಲ ಅನ್ಕೊಂತೀನಿ. ಸಕ್ಕತ್ತಾಗಿದೆ. ಲಾಸ್ಟ್ ಇದು ಬಿಟ್ಟು ಇವಾಗ ನೇರಳೆ ಸೀಸನು, ನೇರಳೆ ಹಣ್ಣು ಸಹ ಬಿಟ್ಟಿದೆ ಅಂತೆ ಶಶಿಯಪ್ಪನ ಮನೆ ಹತ್ರ. ಸೊ ಆ ಕಡೆ ಹೋಗ್ತಾ ಇದೀವಿ. ಶಶಿಯಪ್ಪ ಅಂದ್ರೆ ನಮ್ ಚಿಕ್ಕಪ್ಪ. ಸೊ ಅಲ್ಲೂ ಏನೇನಿದೆ ಅಂತ ಎಳ್ನೀರು ಕುಡ್ಬಿಟ್ಟು ತೋರಿಸ್ತೀನಿ. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಈಗ ನೆಕ್ಸ್ಟ್ ನಾವು ಬಂದಿದೀವಿ ನಮ್ ಶಶಿಯಪ್ಪನ ಪುಟ್ಟ ತೋಟಕ್ಕೆ. ಮತ್ತೆ ನಾನ್ ಕಿತ್ತಿರೋದು ಇದು ನೇರಳೆ ಹಣ್ಣು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೇರಳೆ ಮರ. ಇವಾಗ ಅಣ್ಣನ ಕೈಯಲ್ಲಿ ಕಿತ್ತಿಸ್ಕೊಂಡೆ. ತಿನ್ನೋಣ ನೇರಳೆ ಹಣ್ಣು. ನೋಡಿ ಈ ತರ ಕೀಳೋದು. ನಾವು ಮೈಸೂರಲ್ಲಿ ತಿನ್ನೋದೇ ಬೇರೆ ಟೇಸ್ಟು. ಇದೊಂಥರ ನ್ಯಾಚುರಲ್, ಚೆನ್ನಾಗಿದೆ. ಬೀಜ ನೋಡಿ ಎಷ್ಟು ಪುಟಾಣಿ. ಆಮೇಲಿಂದ ನಾವು ಮೈಸೂರಲ್ಲಿ ತಿನ್ನೋದು ಈ ಥರ ಕಲರು ಬರಲ್ಲ. ನೀವು ನಾಲ್ಗೆ ನೋಡ್ಬೇಕು. ಇನ್ನೊಂದು ತಿಂದಾದ್ಮೇಲೆ ತೋರಿಸ್ತೀನಿ. ಫುಲ್ ಪರ್ಪಲ್ ಆಗಿದೆಯಾ. ಹಿಂಗೆ ಹಚ್ಕೊಂಡ್ಬಿಟ್ರೆ ಲಿಪ್ಸ್ಟಿಕ್. ಮುಂಚೆ ಎಲ್ಲ ಮೇ ಬಿ ಈ ಥರ ನ್ಯಾಚುರಲ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ರು ಏನೋ. ಚೆನ್ನಾಗಿದೆ. ಈಗ ನೆಕ್ಸ್ಟು ಇನ್ನ ಇಂಪಾರ್ಟೆಂಟು
ನಮ್ಮ ಊರಲ್ಲಿ ನಮ್ಮ ಮನೆ ಹತ್ರನೇ ನಮ್ಮದೇ ಸ್ವಂತ ಬಾವಿ, ಸ್ವಂತ ಅಂತಾರ ಊರವರೆಲ್ಲ ಯೂಸ್ ಮಾಡ್ಬೋದಾ ನನ್ಗೆ ಗೊತ್ತಿಲ್ಲ. ನಾನು ಚಿಕ್ಕದ್ರಿಂದ ನೋಡಿರಂಗೆ ನಾವೇ ಯೂಸ್ ಮಾಡೋದು. ಇಲ್ಲೆಲ್ಲ ಹಾವು ಇರಲ್ಲ ಅಲ್ವಾ? ಏನೂ ಇಲ್ಲ ನೋಡಿ. ನೋಡಿ ಆಲ್ರೆಡಿ ಮಳೆ ಬರ್ತಾ ಇದೆ, ಬಟ್ ವಿಡಿಯೋ ಕಂಪ್ಲೀಟ್ ಮಾಡಬೇಕು ನಾನು. ಇಲ್ಲಿ ನೋಡಿ, ಇಲ್ಲಿ ಒಣಗಾಕ್ತಾರೆ ಬಟ್ಟೆ ಎಲ್ಲ, ಇಲ್ಲೂ ಎಲ್ಲ ಬಟ್ಟೆ ಒಣಗಾಕಿದ್ದಾರೆ. ಸೊ ಇದೇ ನಮ್ಮನೆ ಬಾವಿ. ಸೊ ಈಗ ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ತಾ ಇಲ್ಲ. ಮುಂಚೆ ಎಲ್ಲ ಇದ್ರಿಂದಾನೇ ನೀರ್ ಸೇದಿ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ರು. ಈಗ ಎಲ್ಲ ಬೋರ್ ಹಾಕಿಸ್ಕೊಂಡಿರೋದ್ರಿಂದ ಮನೆಗೆ ನೀರ್ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದನ್ನ ನಾನು ಚಿಕ್ಕ ವಯಸ್ಸಲ್ಲಿ ಬಂದಾಗ ಯೂಸ್ ಮಾಡಿದೀನಿ, ಆಟ ಆಡಿದೀನಿ ಇದ್ರಲ್ಲೆಲ್ಲ. ಇದ್ರ ಒಳಗಡೆ ನೀರ್ ಇದೆಯಾ ಇಲ್ವಾ ಗೊತ್ತಿಲ್ಲ, ನೋಡೋಣ ಬನ್ನಿ. ಅಪ್ಪ ಸಖತ್ ಡೀಪ್ ಇದೆ. ಅಮ್ಮ ಫೋನ್ ಎಲ್ಲಾದ್ರೂ ಬಿದ್ದೋದ್ರೆ ಅಂತ ಭಯ. ಬಟ್ ಈಗ ಇಲ್ಲಿದೆ, ಓಕೆ. ನೀರ್ ಕಾಣಿಸ್ತಾ ಇದೆ. ಮಳೆ ಎಲ್ಲ ಬಿದ್ದಾಗ ನೀರು ತುಂಬೋದು. ಈಗೂನು ಸೇದ್ ನೋಡಿ, ಅವಾಗೆಲ್ಲ ಸೇದಿರೋದು ಹಂಗೆ ಇದೆ. ಈಗ ಸದ್ಯಕ್ಕೆ ನಾವು ಸೇದುತ್ತಾ ಇಲ್ಲ ಅಷ್ಟೇ ಇದನ್ನ. ಅದ್ ಎಲ್ಲದಕ್ಕಿಂತ ಮೇನ್ ಆಗಿ ಇದು ಬಂದು ಮೆಡಿಟೇಷನ್ ರೂಮ್. ಸೊ ನಮ್ಮ ಚಿಕ್ಕಪ್ಪ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಎಲ್ಲರೂ ಇಲ್ಲಿ ಬಂದು ಬೆಳಗ್ಗೆ ಹೊತ್ತು ಮೆಡಿಟೇಷನ್ ಮಾಡ್ತಾರೆ, ಬೆಳಗ್ಗೆ ಮತ್ತೆ ಈವ್ನಿಂಗ್ 2 ಟೈಮ್ನು. ನಮ್ಮ ಪಪ್ಪನೂ ಅಷ್ಟೇ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಪ್ರತಿದಿನ ಮನೆಯಲ್ಲಿ ಮೆಡಿಟೇಷನ್ ಮಾಡ್ತಾರೆ. ನಾನು ಅಷ್ಟು ಮೆಡಿಟೇಷನ್ ಮಾಡಲ್ಲ. ನಾ ಹೇಳ್ದಂಗೆ ನಾನು ತುಂಬಾ ದೇವ್ರನ್ನ ಬಿಲೀವ್ ಮಾಡ್ತೀನಿ, ಮತ್ತೆ ಮ್ಯಾನಿಫೆಸ್ಟೇಷನ್ ಅದರಲ್ಲೆಲ್ಲ ಬಿಲೀವ್ ಮಾಡ್ತೀನಿ. ನಾನು ಅದು ಪ್ರಾಕ್ಟೀಸ್ ಮಾಡ್ತೀನಿ. ಬಟ್ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ತುಂಬಾ ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡ್ತಾರೆ. ಸೊ ಅದಕ್ಕೆ ಅಂತಾನೆ ರೂಮ್ ಮಾಡಿದ್ದಾರೆ. ಸೊ ಬನ್ನಿ ಒಳಗಡೆ ತೋರಿಸ್ತೀನಿ. ಲೈಟ್ ಆಯ್ತಾ? 1 ನಿಮಿಷ ಲೈಟ್ ಹಾಕ್ತೀನಿ. ಸೊ ಇಲ್ಲೇ ಲೈಟ್ ಇದೆ. ಓಕೆ ನೋಡಿ, ಇವತ್ತು ಬೆಳಗ್ಗೆನೂ ಫ್ರೆಶ್ ಫ್ಲವರ್ಸ್ ತಂದು ಇಟ್ಟಿದ್ದಾರೆ. ಪ್ರತಿದಿನ ಫ್ಲವರ್ಸ್ ಎಲ್ಲ ಇಟ್ಟು ಬೆಳಗ್ಗೆನೆ ಪೂಜೆ ಮಾಡ್ತಾರೆ ಇಲ್ಲಿ. ಮತ್ತೆ ಇದು ನಾವು ಪ್ರೇ ಮಾಡೋ ಗಾಡ್ ಶಿವ್ ಬಾಬಾ. ನೀವು ನೋಡ್ಬೋದು ಎಲ್ಲ ಕಡೆ ಸುತ್ತ ಅದ್ರದ್ದೇ ಎಲ್ಲ ಕಡೆ ಸುತ್ತ ಪೋಸ್ಟರ್ಸ್ ಹಾಕಿದ್ದಾರೆ ಅದೇ ತರ. ಮತ್ತೆ ಇಲ್ಲಿ ಬೆಡ್ ಹಾಕಿದ್ದಾರೆ. ಇದ್ರ ಮೇಲೆ ಕೂತ್ಕೊಂಡು ಪ್ರತಿದಿನ ಮಾರ್ನಿಂಗ್ ಮತ್ತೆ ಈವ್ನಿಂಗು ಮೆಡಿಟೇಷನ್ ಮಾಡ್ತಾರೆ ನಮ್ಮ ಮನೇಲಿ ಎಲ್ಲರೂ. ಇದೊಂದು ಸ್ಪೆಷಲ್ ರೂಮ್, ತುಂಬಾನೇ ಪಾಸಿಟಿವಿಟಿ ತುಂಬಿದೆ. ಸೊ ಇದೊಂದು ಸ್ಪೆಷಲ್ ಥಿಂಗ್ ನಮ್ಮ ಮನೇಲಿ ಇದ್ದಿದ್ದು ನಾನು ನಿಮಗೆ ತೋರಿಸಿದ್ದೀನಿ. ಈಗ ಕಂಟಿನ್ಯೂ ಮಾಡೋಣ. ಮಳೆ ಬೇರೆ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಗಿಡಗಳನ್ನ ತೋರಿಸ್ಬಿಡ್ತೀನಿ, ಏನಾದರೂ ಒಂದು ಸ್ವಲ್ಪ ಸ್ಪೆಷಲ್ ಆಗಿರೋದು. ಬದನೆಕಾಯಿ ಬೆಳೆದಿದ್ದಾರೆ, ಬದನೆಕಾಯಿ ತೋರಿಸ್ತೀನಿ. ಮೆಣಸಿನ್ಕಾಯಿ ಬೆಳೆದಿದ್ದಾರೆ, ಅದೆಲ್ಲಾನು ನೋಡಿ ವಿಡಿಯೋನ ಎಂಡ್ ಮಾಡೋಣ. ಶಶ್ಯಪ್ಪ ಮತ್ತೆ ಸೂರ್ಯಪ್ಪ ಪಕ್ಕ ಪಕ್ಕದಲ್ಲೇ ಇರೋದು. ಈಗ ನಾನು ಫುಲ್ ತೋರಿಸಿದ್ದು ಸೂರ್ಯಪ್ಪ ಬೆಳೆದಿರೋ ಹಣ್ಣುಗಳು ಮತ್ತೆ ಗಿಡಗಳು. ಇದು ಹಿಂದೆ ಇರೋದು ನಮ್ಮ ಶಶ್ಯಪ್ಪನ ಮನೆ, ಅಂದ್ರೆ ನಮ್ಮ ಚಿಕ್ಕಪ್ಪನ ಮನೆ. ಸೊ ಇವರು ಮೇಯ್ನ್ ಆಗಿ ಇಲ್ಲಿ ನೋಡ್ಬೋದು ಸುತ್ತ ಹೂವಗಳನ್ನ ಹಾಕಿದ್ದಾರೆ. ಹೂವು ಅಂತೂ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಮತ್ತೆ ಬದನೆಕಾಯಿ ಹಾಕಿದ್ದಾರೆ. ಬದನೆಕಾಯಿ ಗಿಡ ನೋಡಿ, ಬದನೆಕಾಯಿ ಬಿಟ್ಟಿದೆ ಒಂದೇ ಒಂದು. ಏನನ್ನು ಕಟ್ ಮಾಡಿ ಪಲ್ಯ ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಸ್ವಲ್ಪ ಚಿಗುರ್ತಾ ಇದೆ. ಇದನ್ನ ಬಿಟ್ರೆ ಇಲ್ಲಿ ಶೈನಿ ನೋಡಿ, ಏಯ್ ನೋಡಿ, ಏನೋ ಹೇಳಿದ ಮಾತೆ ಕೇಳ್ಬಿಡ್ತು, ಸೈಲೆಂಟ್ ಆಗ್ಬಿಡ್ತು. ನನ್ನ ಫ್ರೆಂಡ್ ಆಗ್ಬಿಡ್ತದು. ಇದು ಬಂದು ದುಂಡು ಮಲ್ಲಿಗೆ. ತುಂಬಾನೇ ಚಿಕ್ಕದು ಕಚ್ಚಿದೆ. ಒಂದು 2-3 ಡೇಸಲ್ಲಿ ಇದು ಅರಳ್ಬೋದು ದುಂಡು ಮಲ್ಲಿಗೆ. ಇದು ಒಂದಿದೆ ಜಾಸ್ತಿ. ಅದು ಬಿಟ್ರೆ ಇಲ್ಲಿ ನೋಡಿ, ಆ ಕಡೆ ಇದ್ರಲ್ಲಿದೆ, ತೋರಿಸ್ತೀನಿ. ದಾಸವಾಳ ನೋಡ್ಬೋದು. ಇದೊಂಥರ ಆರೆಂಜ್, ಡಾರ್ಕ್ ಆರೆಂಜ್ ಕಲರು. ಎಷ್ಟು ದೊಡ್ಡದಾಗಿದೆ, ಪೆಟಲ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಹೂವು. ಸೊ ಈ ಥರದ್ದು ತುಂಬ ಹಾಕಿದ್ದಾರೆ ನೋಡಿ. ಇಲ್ಲೂ ಒಂದು ಹಾಕಿದ್ದಾರೆ, ಅಲ್ಲೆಲ್ಲ 2-3 ಹಾಕಿದ್ದಾರೆ. ಇಲ್ಲೂ ತುಂಬಾ ತೆಂಗಿನ ಮರಗಳು ಹಾಕಿದ್ದಾರೆ. ಮತ್ತೆ ಶಶ್ಯಪ್ಪ ಬಂದು ಮೇನ್ ಆಗಿ ಸಿಲ್ವರ್ ಹಾಕಿದ್ದಾರೆ. ಆಲ್ಮೋಸ್ಟ್ 8 to 10 years ಆಗಿದೆ ಇದೆಲ್ಲ ಸಿಲ್ವರ್ ಮರಗಳು. ಇನ್ನೊಂದು 10-15 years ಆದ್ರೆ ಸೊ ಈ ಸಿಲ್ವರ್ ಮರ ಎಲ್ಲ ಮಾರ್ಬೋದು ಅವರು. ಮತ್ತೆ ಇದು ಬಂದು ಸೀಬೆಕಾಯಿ. ಎಷ್ಟು ಫ್ರೆಶ್ ಆಗಿದೆ, ಲೀವ್ಸ್ ಅಂತೂ ಎಲ್ಲ ಕಟ್ ಮಾಡಿ ಚೆನ್ನಾಗಿ ಬೆಳೆಸಿದ್ದಾರೆ. ಇನ್ನು ಸೀಬೆಕಾಯಿ ಒಂದು ಕಚ್ಚಿಲ್ಲ, ಇನ್ನು ಲೇಟ್ ಆಗ್ಬೋದು.
ಬಟ್ ಇದು ಬಂದ್ಬಿಟ್ಟು ಸಪೋಟಾನು ಅಷ್ಟೇ ಬಿಟ್ಟಿಲ್ಲ. ಬಿಟ್ಟಿಲ್ಲ ಅಂತ ಹೇಳಕ್ಕಾಗಲ್ಲ, ಚಿಕ್ಕ ಚಿಕ್ಕದು ಬಿಟ್ಟಿದೆ. ಬಟ್ ಅದು ಕಿತ್ತಿ ಇವಾಗ ಸದ್ಯಕ್ಕೆ ತಿನ್ನಕ್ಕಾಗಲ್ಲ. ಇಲ್ಲಿ ಎಲ್ಲ ಫುಲ್ ಸಪೋಟ ಮರಗಳು ಹಾಕಿದ್ದಾರೆ. ಸೊ ಇಷ್ಟು ನಮ್ಮ ಊರು ಮತ್ತೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮನೆ ಎಲ್ಲ ತೋರಿಸಿದ್ದೀನಿ. ಮತ್ತೆ ಅವ್ರು ಏನೇನು ಗಾರ್ಡನಲ್ಲಿ ಬೆಳೆದಿದ್ದಾರೆ, ತುಂಬ ಬೆಳೆದಿದ್ದಾರೆ. ತೋಟದಲ್ಲಿ ತರಕಾರಿ ಎಲ್ಲ ಜಾಸ್ತಿ ಬೆಳೆದಿದ್ದಾರೆ, ಇಲ್ಲೊಂದು ಸ್ವಲ್ಪ ಕಮ್ಮಿ. ಬಟ್ ತುಂಬಾನೇ ಫ್ಲವರ್ಸು ಮತ್ತು ಫ್ರೂಟ್ಸ್ ಬೆಳೆದಿದ್ದಾರೆ. ಯಾವಾಗಾದರೂ ನಾವು ಕಿತ್ಕೊಂಡು ಚೆನ್ನಾಗಿ ತಿನ್ಬೋದು, ಬಂದಾಗೆಲ್ಲ ತಿಂತೀವಿ. ನಾನು ಯೂಶ್ವಲಿ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಬರ್ತಾ ಇದ್ದೆ, ಇವಾಗ ಒಂದು ಸ್ವಲ್ಪ ಕಮ್ಮಿ ನಾನು ಬಂದಿರೋದು. ಈಗ ಇದೆಲ್ಲ ಅವರು ಗ್ರೋ ಮಾಡಿರೋದು. ಬಟ್ ಬಂದಾಗೆಲ್ಲ ತುಂಬ ಎಂಜಾಯ್ ಮಾಡ್ತೀನಿ. ನಾನಷ್ಟೇ ಅಂತಲ್ಲ, ಯಾರೇ ಒಬ್ಬರು ಅವ್ರ ಅಜ್ಜಿ ತಾತನ ಊರಿಗೆ ಹೋದರೆ ಸಖತ್ತು ಖುಷಿಯಾಗಿ ಮೊಮ್ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಅದೆಲ್ಲ ಒಂಥರ ಪ್ರೆಷಿಯಸ್ ಮೂಮೆಂಟ್ಸು ಎಲ್ಲರ ಲೈಫಲ್ಲೂ ಚಿಕ್ಕ ವಯಸ್ಸಿಂದನೂ. ಸೊ ಮನೆಯಿಂದ ರಜಾ ಬರ್ತಾ ಇದ್ದಂಗೆ ಎಲ್ಲರೂ ಕಾಯ್ತಾ ಇರ್ತಾರೆ, ಯಾವಾಗ ನಾವು ಊರಿಗೆ ಹೋಗ್ತೀವಿ, ಯಾವಾಗ ಅಜ್ಜಿ ತಾತನ ಮನೆಗೆ ಹೋಗ್ತೀವಿ ಅಂತ. ಪ್ರತಿಯೊಬ್ಬರು ಹಾಗೇನೆ. ಅದೇ ರೀತಿ ನಾವು ಕೂಡ ತುಂಬ ಬಂದಿದ್ದೀವಿ, ತುಂಬ ಎಂಜಾಯ್ ಮಾಡಿದ್ದೀವಿ. ಇಲ್ಲಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಎಲ್ಲ ಇರೋದು ಇಲ್ಲೇ, ಎಲ್ಲ ಒಟ್ಟಿಗೆ ಆಟ ಆಡ್ತಾ ಇದ್ವಿ, ಓಡಾಡ್ತಾ ಇದ್ವಿ. ಅದೆಲ್ಲನೂ ತುಂಬಾ ಸ್ವೀಟ್ ಮೆಮೊರೀಸ್. ಸೊ ಈ ವಿಡಿಯೋ ನೋಡ್ತಾ ನೀವು ನಿಮ್ಮ ಊರಿನ ಸ್ವೀಟ್ ಮೆಮೊರೀಸ್ ಎಲ್ಲ ನೆನಪು ಮಾಡ್ಕೊಳ್ಳಿ, ಮೂಮೆಂಟ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇವತ್ತು ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಬಾಯ್.